ನನ್ನ ಹೆಸರು ಶ್ರೇಷ್ಠ. ನಾನು ಅಪ್ಪಾಜಿಯ ಲಾಸ್ಟ್ ಗ್ರ್ಯಾಂಡ್ ಡಾಟರ್. ಸೊ ಇವತ್ತು ಅಪ್ಪಾಜಿ ಬಗ್ಗೆ ಏನಾದರೂ ಹೊಸ ವಿಷಯ ಮಾತಾಡೋದು ಭಾಳ ಕಷ್ಟ. ಯಾಕಂದರೆ ಎಷ್ಟೊಂದು ಜನ ಎಷ್ಟೊಂದು ಮಾತನ್ನು ಮಾತಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಅಪ್ಪಾಜಿಯ ಬಗ್ಗೆ ಹೇಳ್ತಿದ್ದು ವಿಷಯ ಒಂದೇ. ಅದರಲ್ಲಿ ಗೊತ್ತಾಗುತ್ತೆ ಅವ್ರು ಎಲ್ಲರನ್ನೂ ಅಷ್ಟೇ ಸಮಾನವಾಗಿ ನೋಡ್ತಾ ಇದ್ದರು. ನಾನು ಸ್ಕೂಲಿಂಗು ಮತ್ತು MBBS ಎರಡೂ ದಾವಣಗೆರೆಯಲ್ಲೇ ಮಾಡಿದ್ದು. ಆಮೇಲೆ ನಾನು MBBS ಸೇರೋದಕ್ಕೂ ಮುಂಚೆ ಅಪ್ಪಾಜಿ ಹತ್ರ ಹೋಗಿ, ಅಪ್ಪಾಜಿ ನಾನು ನಮ್ಮದೇ ಇನ್ಸ್ಟಿಟ್ಯೂಷನಲ್ಲಿ ಓದಲ್ಲ, ಬೇರೆ ಕಡೆ ಓದ್ತೀನಿ ಅಂತ ಹೇಳಿದಾಗ ಅಪ್ಪಾಜಿ ಅವ್ರದ್ದೇ ಒಂದೇ ಮಾತಲ್ಲಿ ಹೇಳಿದ್ರು, ನಿನ್ನ ತಲೆ ಯಾರು ಕೆಡಿಸಿದ್ರು, ಇಲ್ಲೇನು ಕಮ್ಮಿ ಆಗಿದೆ ಅಂತ. ಆ ಸಮಯದಲ್ಲಿ ಅನ್ನಿಸ್ತು ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಪ್ಪಾಜಿ ಅಂತ. ಬಟ್ ಆಮೇಲೆ ಅವ್ರು ಯಾಕೆ ಹಂಗೆ ಹೇಳಿದ್ರು ಅಂತ ಕುತ್ಕೊಂಡು ಯೋಚನೆ ಮಾಡಿದಾಗ ಗೊತ್ತಾಯಿತು ಅವ್ರು ಹೇಳಿರೋದ ಮಹತ್ವ. ಒಂದು ತುಂಬ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಅಜ್ಜ ಅಜ್ಜಿ ಅವರ ಪ್ರೀತಿಯನ್ನು ಅನುಭವಿಸೋ ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ಅಪ್ಪಾಜಿ ಟುಕ್ ದಟ್ ಡಿಸಿಷನ್ ಫಾರ್ ಮೀ. ಯಾಕಂದರೆ ಅದರ ಸಲುವಾಗಿ ಐ ಕುಡ್ ಸ್ಪೆಂಡ್ ಅ ಫ್ಯೂ ಮೋರ್ ಇಯರ್ಸ್ ವಿತ್ ಹಿಮ್. ಅಪ್ಪಾಜಿ ರಾಜನಂಗೆ ಬಾಳಿದ್ರು. ಅವ್ರು ಮಾಡಿರುವಂತಹ ಆಸ್ತಿ ಅಥವಾ ಅಧಿಕಾರದ ಸಲುವಾಗಲ್ಲ, ಅವ್ರು ಗಳಿಸುವಂತಹ ಪ್ರೀತಿ ಮತ್ತು ಅವರ ವ್ಯಕ್ತಿತ್ವದ ಸಲುವಾಗಿ ಅವರು ರಾಜನಂಗೆ ಬಾಳಿದ್ರು. ಸೊ ನಾನು ದಿನ ಕಾಲೇಜಿಂದ 5 ಗಂಟೆಗೆ ವಾಪಸ್ ಬಂದಾಗ ಅಪ್ಪಾಜಿ ಊಟ ಮಾಡ್ತಾಯಿದ್ರು. ನಾನು ಕುತ್ಕೊಂಡು ಈವ್ನಿಂಗ್ ಕಾಫಿ ಕುಡಿತಾ ಇದ್ದೆ. ಆ ಕೆಲವು ಕ್ಷಣಗಳು ಅಪ್ಪಾಜಿ ಜೊತೆ ಕಳೆದಿದ್ದು ಸ್ವಲ್ಪ ಸಮಯ ಆಗಿದ್ರೂ ದೋಸ್ ಆರ್ ದ ಮೋಸ್ಟ್ ಪ್ರೆಷಿಯಸ್ ಮೂಮೆಂಟ್ಸ್ ಆಫ್ ಮೈ ಲೈಫ್. ಅವ್ರು ಎಷ್ಟು ಆಸಕ್ತಿಯಿಂದ ನನ್ನ ದಿನಚರಿಯ ಬಗ್ಗೆ ಕೇಳ್ತಾ ಇದ್ದರು. ಹಿ ಮೇಡ್ ಮೀ ಫೀಲ್ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಮೆಂಟ್ ದ ವರ್ಲ್ಡ್ ಟು ಮೀ. ನಾವು ಭಾಳ ಕಡೆ ಕೇಳಿರ್ತೀವಿ, ಲೈಫ್ ಇಸ್ ಆಲ್ ಅಬೌಟ್ ಕಲೆಕ್ಟಿಂಗ್ ಪೀಪಲ್ ಫಾರ್ ಯುವರ್ ಫ್ಯೂನರಲ್ ಆ್ಯಂಡ್ ಇನ್ ದ ಎಂಡ್ ವೆನ್ ಯು ಲೀವ್ ಯು ಟೇಕ್ ನಥಿಂಗ್ ವಿತ್ ಯು. ಆದರೆ ಈ ವಾಕ್ಯ ಅಪ್ಪಾಜಿಯ ವಿಷಯದಲ್ಲಿ ತಪ್ಪು. ಅವರು ಸಾವಿರಾರು ಲಕ್ಷಾಂತರ ಜನರ ಒಳ್ಳೆತನ ಮತ್ತು ನಮ್ಮೆಲ್ಲರ ಪ್ರೀತಿಯನ್ನು ಸಂಪಾದಿಸ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ಸೇಯಿಂಗ್ ಗುಡ್ ಬೈ ಇಸ್ ಡಿಫಿಕಲ್ಟ್, ಇಟ್ ಫೀಲ್ಸ್ ಇಂಪಾಸಿಬಲ್, ಬಿಕಾಸ್ ಹೌ ಡು ಯು ಸೇ ಗುಡ್ ಬೈ ಟು ಸಮನ್ ಹೂ ಫೆಲ್ಟ್ ಇಮ್ಮಾರ್ಟಲ್ ಆ್ಯಂಡ್ ಸಮನ್ ಹೂ ಫೆಲ್ಟ್ ಕಾನ್ಸ್ಟೆಂಟ್. ಸೊ ಅಪ್ಪಾಜಿ ನಮ್ಮ ನಡವಳಿಕೆಯಲ್ಲಿ, ನಮ್ಮ ಪ್ರೀತಿಯಲ್ಲಿ, ನಮ್ಮ ನಗುವಿನಲ್ಲಿ ಮತ್ತು ನಾವು ಪ್ರತಿದಿನ ನಡೆದುಕೊಳ್ಳುವ ರೀತಿಯಲ್ಲಿ ಸದಾಕಾಲ ನಮ್ಮೊಂದಿಗೆ ಇರುತ್ತಾರೆ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಟು ಬಿ ಹಿಸ್ ಗ್ರ್ಯಾಂಡ್ ಡಾಟರ್. ಆ್ಯಂಡ್ ಯಾಕಂದರೆ ನಾಟ್ ಎವ್ರಿ ಒನ್ ಗೆಟ್ಸ್ ದಿ ಆಪರ್ಚುನಿಟಿ ಟು ಸಿ ವಾಟ್ ಅ ವೆಲ್ ಲಿವ್ಡ್ ಲೈಫ್ ಲುಕ್ಸ್ ಲೈಕ್. A life which was lived with purpose, which was lived on one's own terms, and which was a complete and a full life. So we miss you, Appaji, and we love you, and we know that you're looking at us from up there and laughing with all your heart. And thank you for choosing us as your grandchildren, and we love you the most.